ನಮಸ್ಕಾರ. ಬಹಳ ಸುಲಭವಾಗಿ ಮಾಡಬಹುದಾದಂಥ ಆರೋಗ್ಯಕರವಾದ ಪಾಲಕ್ ಸೊಪ್ಪಿನ ಕಿಚಡಿ ಮಾಡ್ತಾಯಿದ್ದೀನಿ. ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಅಳತೆ ಹೆಸರುಬೇಳೆ ಮತ್ತು ಒಂದು ಅಳತೆ ಅಕ್ಕಿ ತೊಗೊಂಡಿದ್ದೀನಿ. ಹೆಸರುಬೇಳೆ ಮತ್ತು ಅಕ್ಕಿ ಇವೆರಡರ ಅಳತೆ ಒಬ್ಬೊಬ್ಬರು ಒಂದೊಂದು ರೀತಿ ತೊಗೊಳ್ಳೋದುಂಟು. ಒಂದು ಅಕ್ಕಿಗೆ ಅರ್ಧ ಹೆಸರುಬೇಳೆ ಹಾಕೋದು ಉಂಟು. ಆದರೆ ಎರಡನ್ನೂ ಸಮನಾಗಿ ಹಾಕಿದಾಗ ರುಚಿ ಚೆನ್ನಾಗಿರುತ್ತೆ. ನೀರು ಹಾಕಿ ಮೊದಲು 2 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದ ಅಕ್ಕಿ ಮತ್ತು ಹೆಸರುಬೇಳೆನ ನಾನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಬೇಯಿಸೋದು ಬೇಡ ಅಂತಂದರೆ ಒಂದು 20 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಬೇಯಿಸ್ಕೊಳ್ಬಹುದು, ಆಗ ಬೇಗ ಬೇಯುತ್ತೆ. ನಾನಿಲ್ಲಿ ಖಾರಕ್ಕೆ ಸೀಳಿದ ಹಸಿ ಮೆಣಸಿನಕಾಯಿ ಹಾಕ್ತಿದ್ದೀನಿ, ಒಂದು 1/4 ಚಮಚ ಜೀರಿಗೆ ಹಾಕ್ತಿದ್ದೀನಿ, ಮತ್ತು ಒಂದು ಸ್ವಲ್ಪ ತುರಿದ ಶುಂಠಿ ಹಾಕ್ತೀನಿ, ಮತ್ತು ಬೇಯಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1 ಬಟ್ಲು ಹೆಸರುಬೇಳೆ 1 ಬಟ್ಲು ಅಕ್ಕಿಗೆ ನಾನೊಂದು 6 ಬಟ್ಲಷ್ಟು ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಹೆಚ್ಚು ಹಿಡಿಸುತ್ತೆ. ಚೂರು ಅರಿಶಿನ ಮತ್ತು ಎಣ್ಣೆ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ತೀನಿ. ಕಡೆ ಪಕ್ಷ ಒಂದು 2 ರಿಂದ 3 ಕೂಗು ಕೂಗಿಸಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಪಾಲಕ್ ಸೊಪ್ಪಿನ ಕಟ್ಟು ತೊಗೊಂಡಿದ್ದೀನಿ. ಇದನ್ನು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ, ಮತ್ತು ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಇದನ್ನು ರುಬ್ಬಿ ಕೂಡ ಹಾಕಬಹುದು. ಮತ್ತು ಬಾಣಲೆಗೆ 1 ರಿಂದ 1.5 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕರಗಿದ ಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಿದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಈರುಳ್ಳಿನೂ ಹಾಕಿ ಬಣ್ಣ ಬದಲಾಗೋವರೆಗೂ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಬಾಡಿಸಿ ಆದಮೇಲೆ ಹೆಚ್ಚಿರೋ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಪಾಲಕನ್ನು ರುಬ್ಬಿ ಹಾಕೋದಾದ್ರೂ ಇದೇ ಹಂತದಲ್ಲೇ ಹಾಕಬೇಕು. ಈಗ ತುಪ್ಪದಲ್ಲಿ ಒಂದು 2 ನಿಮಿಷ ಬಾಡಿಸ್ಬಿಟ್ಟು ಹಾಕಬೇಕು. ಈ ರೀತಿ ತುಪ್ಪದಲ್ಲಿ ಬಾಡಿಸಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷ ಬಾಡಿಸ್ಬಿಟ್ಟು ಮುಚ್ಚಿಟ್ಟು ಇನ್ನೂ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ತೀನಿ. ಮತ್ತು ಇದಕ್ಕೊಂಚೂರು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ. ಅಕ್ಕಿ ಬೇಳೆ ಎರಡೂ ಮೆತ್ತಗೆ ಹದವಾಗಿ ಬೆಂದಿದೆ. ಬೇಯುವಾಗ ನೋಡಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಈ ರೀತಿ ಮೆತ್ತಗೆ ಬೇಯುತ್ತೆ. ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಹದ ಸರಿ ಮಾಡ್ಕೊಳ್ಳೋಕ್ಕೆ ಅಂತ ನೀರು ಹಾಕ್ತಿದ್ದೀನಿ. ಈ ರೀತಿ ನೀರು ಹಾಕಬೇಕಾದ್ರೆ ಬಿಸಿ ನೀರು ಅಥವಾ ಬೆಚ್ಚಗಿರೋ ನೀರನ್ನೇ ಹಾಕಬೇಕು. ಈಗ ಇದು ಒಂದು 2 ನಿಮಿಷ ಕುದಿ ಬರಲಿ. ಆಮೇಲೆ ಬಾಡಿಸಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಪಾಲಕ್ ಸೊಪ್ಪು, ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಈಗಾಗಲೇ ಬೆಂದಿದೆ, ಎಲ್ಲ ಹೊಂದ್ಕೋಬೇಕು ಅಷ್ಟೇ. ಅದಕ್ಕೋಸ್ಕರ ಒಂದು 2 ರಿಂದ 3 ನಿಮಿಷ ಕುದಿಸ್ತೀನಿ. ಮತ್ತು ಗ್ಯಾಸ್ ಆರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊನೆಯದಾಗಿ ಒಂದು ತುಪ್ಪದ ಒಗ್ಗರಣೆ ಹಾಕಬೇಕು. 1 ಚಮಚ ತುಪ್ಪ ಹಾಕಿ ಸಣ್ಣಗೆ ಮತ್ತು ತೆಳ್ಳಗೆ ಹೆಚ್ಕೊಂಡಿರೋ ಶುಂಠಿ ಹಾಕ್ತಾಯಿದ್ದೀನಿ. ಒಂದು 1/4 ಚಮಚ ಅಚ್ಕಾರದ ಪುಡಿ ಹಾಕ್ತೀನಿ. ಈ ಒಗ್ಗರಣೆನೇ ನಮ್ಮ ಕಿಚಡಿಗೆ ಒಳ್ಳೆ ಟ್ವಿಸ್ಟ್ ಕೊಡೋದು. ಇದನ್ನೀಗ ಕಿಚಡಿಗೆ ಹಾಕ್ತೀನಿ. ಹಸಿಮೆಣಸಿನಕಾಯಿ ಮತ್ತು ಅಚ್ಕಾರದ ಪುಡಿ ಎರಡನ್ನೂ ಹಾಕ್ತಾ ಇರೋದ್ರಿಂದ ಇವೆರಡರ ಪ್ರಮಾಣ ನೋಡ್ಕೊಂಡು ತೊಗೊಳ್ಬೇಕು. ಈಗ ನಿಂಬೆ ರಸ ಹಿಂಡ್ತಾ ಇದ್ದೀನಿ. ನೀವು ಈ ಕಿಚಡಿನ ಹಾಗೆ ತಿನ್ನಬಹುದು, ಅಥವಾ ಯಾವುದಾದ್ರೂ ರಾಯ್ತ ಮಾಡಿಕೊಂಡು ಅದರ ಜೊತೆನೂ ತಿನ್ನಬಹುದು. ರುಚಿಯಾದ ಪಾಲಕ್ ಸೊಪ್ಪಿನ ಕಿಚಡಿ ತಿನ್ನೋಕ್ಕೆ ಸಿದ್ಧವಾಗಿದೆ. ನಿಮಗೆ ಈ ಕಿಚಡಿ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.